ನಮಸ್ಕಾರ ಸರ್. ನಮಸ್ಕಾರ ರೀ. ಈಗ ನಮ್ಮ ಫ್ಯಾಮಿಲಿ ಜಾಗರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಹೆಲ್ತ್ ಇಶ್ಯೂಸ್ ಇತ್ತು ರೀ, ಮತ್ತು ಯೂಸ್ ಮಾಡಿದ್ಮೇಲೆ ಏನು ಲಾಭ ಆಗಿತ್ತು ಅಂತ ಹೇಳ್ತೀರಿ ಸರ್? ಎಸ್ ಸರ್, ಡೆಫಿನೆಟ್ಲಿ. ಸರ್, ಸೊ ಒಂದು 3.5 ವರ್ಷದ ಕೆಳಗೆ ನಂದು ಎಡಗೈ ಹರಿಯಾಕತ್ತು ಅಂತೇಳಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಸೊ ಅವರು ಇ ಸಿ ಜಿಗೆ ಮಾಡಿಸುವಂಥ ಸಜೆಷನ್ ಕೊಟ್ಟರು. ಇ ಸಿ ಜಿ ಮಾಡಿಸಿದಾಗ ಅದರಲ್ಲಿ ಸ್ವಲ್ಪ ವ್ಯತ್ಯಾಸನೂ ಬಂತು, ಮುಂದೆ ಇಕೋ ಮಾಡಿಸಿದಾಗೂ ವ್ಯತ್ಯಾಸ ಬಂತು. ಸೊ ಆವಾಗ ನಮ್ಮ ಮಿತ್ರರೊಬ್ಬರು ಸೊ ಈ ಥರ ವ್ಯತ್ಯಾಸ ಬಂದಿದ್ದಕ್ಕೆ ನಮಗೆ ಫ್ಯಾಮಿಲಿ ಜಾಗರ್ ಮಷಿನ್ನ ನೀನು ಪ್ರತಿನಿತ್ಯ ಮಾಡ್ಕೊತ ಹೋಗು, ಸೊ ಅದನ್ನು ಮಾಡಿದಾಗ ನಿನಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗಿ ಬ್ಲಡ್ ತಿನ್ನಾಗಿ ಸೊ ಏನೋ ಕ್ಲಾಟ್ಸ್ ಇದ್ದರೂ ರಿಮೂವ್ ಆಗ್ತವೆ ಅಂತ ಹೇಳಿ ಸಜೆಷನ್ ಕೊಟ್ಟರು. ನಾನು ಅದ್ರ ಪ್ರಕಾರ ಪ್ರತಿನಿತ್ಯ ಒಂದು 15ರಿಂದ 20 ನಿಮಿಷ ಇದನ್ನು ಯೂಸ್ ಮಾಡ್ತಾ ಬಂದೆ. ಸೊ ಅದಾದ ನಂತರ 3 ತಿಂಗಳಲ್ಲಿ ನನಗೆ ಮತ್ತೆ ರಿಪೋರ್ಟ್ ಚೆಕ್ ಮಾಡಿಸಿದಾಗ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬಂತು. ಕೊಲೆಸ್ಟ್ರಾಲು ನಾರ್ಮಲ್ ಆಗಿತ್ತು, ಇ ಸಿ ಜಿನೂ ನಾರ್ಮಲ್ ಬಂತು. ಸೊ ಫ್ಯಾಮಿಲಿ ಜಾಗರ್ ಮಷಿನ್ ಜೊತೆಗೆ ನಾನು ಅವಾಗ ಸಪ್ಲಿಮೆಂಟ್ಸ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೆ. ಈಗ ಪ್ರತಿನಿತ್ಯ 15-20 ನಿಮಿಷ ನಾನು ಇದನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿಯಲ್ಲಿ ಎಲ್ಲರೂ ಪ್ರತಿನಿತ್ಯ ಯೂಸ್ ಮಾಡ್ತಾ ಇದ್ದೀವಿ. ಆಸ್ಪತ್ರೆಯಿಂದ ಆಲ್ಮೋಸ್ಟ್ ದೂರ ಇದ್ದೀವಿ ಸರ್ ಈಗ. ಸರ್, ಈಗ ನಾರ್ಮಲ್ ಆಗಿ ಈಗ ನೀವು ಮೊದಲೊಂದ್ಸಲ ನೀವು ಪ್ರಶ್ನೆ ಮಾಡಿದ್ರಿ, ನೆನಪಿರ್ಬೋದು. ಈಗ ಆನ್ಲೈನ್ದಾಗ ಕಡಿಮೆ ರೇಟಿಗಿದೆ ಮಷಿನ್, ನಿಮ್ದು ಯಾಕೆ ಸ್ವಲ್ಪ ಜಾಸ್ತಿ ಇದೆ ಅಂತ ಕೇಳಿದ್ರಿ ನೀವು. ಹಾಂ ಸರ್. ಸೊ ಅದನ್ನು ನೀವು ತೊಗೊಂಡು ಕೂಡ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರಿ. ಅದಕ್ಕೂ ಇದಕ್ಕೂ ಇರೋಂಥ ವ್ಯತ್ಯಾಸ ಏನಿದೆ ರೀ, ಡೂಪ್ಲಿಕೇಟ್ಗೂ ನಮ್ಮ ಒರಿಜಿನಲ್ ಮಷಿನ್ಗೂ? ಸರ್, ಡೂಪ್ಲಿಕೇಟಲ್ಲಿ ಇಲ್ಲ ಅಂತಂದರೆ ನೋಡಲಿಕ್ಕೆ ಇದೇ ಮಷಿನ್ ಥರ ಕಾಣ್ತದೆ ಅದು, ಆದರೆ ಒಳಗಡೆ ಯೂಸ್ ಮಾಡಿರುವಂಥ ಮೋಟರ್ ಇರ್ಬೋದು, ಇದರಲ್ಲಿ ಟೆಕ್ನಾಲಜಿ ಏನು ಯೂಸ್ ಮಾಡಿದ್ದಾರೆ ಅದೆಲ್ಲ ಒರಿಜಿನಲ್ ಯಾವುದೂ ಇರೋದಿಲ್ಲ. ಅದನ್ನು ಯೂಸ್ ಮಾಡಿದಾಗ ನಮಗೆ ಹೆಲ್ತ್ ಬೆನಿಫಿಟ್ ಸಿಗೋದಕ್ಕಿಂತ ಮತ್ತೊಂದೇನಾದರೂ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ಸೇ ಜಾಸ್ತಿ. ಸೊ ಅದಕ್ಕೋಸ್ಕರ ಯಾರು ಆನ್ಲೈನಲ್ಲಿ ತೊಗೊಂಡು ಯೂಸ್ ಮಾಡಬೇಡ್ರಿ, ಒರಿಜಿನಲ್ ಮಷಿನನ್ನೇ ಯೂಸ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಯಾರು ಕಳಿಸಿದ್ದಾರೆ ಅವರಿಗೆ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಮಾಹಿತಿ ತೊಗೊಳ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್.